हमें पेट्रोल डीजल का उपयोग कम करना होगा। तो कम से कम 1 साल के लिए हमें विदेशों में जाने की बातों को टालना चाहिए। यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। ಇಂಡಿಯಾನ ಹಾಳು ಮಾಡಿ ಕೊನೆ ತಂದ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದೊಡ್ಡ ಮಳೆ ಹೊಡಿತಾರೆ. ಈಗ ಕೋಮಾ ಸ್ಟೇಜ್ ಇದೀವಿ. ಇನ್ನೇನು ಮಾಡ್ತಾರೆ ಪ್ರಧಾನಮಂತ್ರಿಗಳು? ಬರೀ ಚಂದ್ರ ತೋರಿಸ್ತಾರೆ ಕೈಲಿ, ಇನ್ನೇನು ತೋರಿಸಲ್ಲ ಅವರು. ಬೆಳಿಗ್ಗೆ ಅಚ್ಚೆ ದಿನ ಆತಾನೆ, ಅಚ್ಚೆ ದಿನ ಬರಲ್ಲ. ಅಚ್ಚೆ ದಿನ ಎಲ್ಲಿದೆ ಹುಡುಕ್ಬೇಕು ನೀವು ಗೂಗಲಲ್ಲಿ. ಪೆಟ್ರೋಲು ಗ್ಯಾಸ್ ಅದು ಹೆಂಗ್ರಿ ಬಳಸಬಾರ್ದು? ದಿನ ಅದು ಹೆಂಗೆ ಏನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕಾಗುತ್ತಾ? ಇವರೇ ಪ್ರಧಾನಿಗಳು ಇವರು ಮಿನಿಸ್ಟ್ರುಗಳು ಓದ್ತಾ ಇದ್ದಾರಲ್ಲ, ಹೋಗಿ ಅದನ್ನು ಕಮ್ಮಿ ಮಾಡೋಕ್ಕೆ ಹೇಳಿ. ಇವ್ರು ಹೆಂಗೆ ಬಂದ್ರಂತೆ? ಗ್ಯಾಸ್ ಹಾಕೊಂಡು ಬಂದ್ರಂತ. ಒಟ್ಟಿಗೆ ಚಾರ್ಜಿಂಗ್ ಎಲ್ಲ ಹೆಂಗೆ ಎಲೆಕ್ಟ್ರಿಕಲ್ ಬಳಸಬೇಕಾದ್ರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ? ಅವ್ರು ಹೇಳ್ದಂಗೆಲ್ಲ ಆಗಲ್ಲ. ಇವಾಗ ಮದುವೆ ಮಾಡೋ ಕಡೆ ಹುಡುಗಿರ ಕಡೆ ಅಷ್ಟು ಚಿನ್ನ ಹಾಕಿ ಇಷ್ಟು ಚಿನ್ನ ಹಾಕಿ ಅಂತ ಡಿಮಾಂಡ್ ಮಾಡ್ತಾರೆ. ಮೋದಿಯವ್ರು ಬಂದು ಹಾಕ್ಬಿಡ್ತಾರ ಆ ಚಿನ್ನನ. ನೆನ್ನೆ ಎಷ್ಟೋ ಜನಗಳೇ ಎಕ್ಸಾಮ್ಸ್ಗಳಿದ್ದಾವೆ. ಥ್ಯಾಂಕ್ ಗಾಡ್ ಲಾಸ್ಟ್ ಸಂಡೇ ಬಂದಿಲ್ಲ, ನೀಟ್ ಎಕ್ಸಾಮ್ ಇತ್ತು. ಮೋದಿನೂ ಅಷ್ಟೇ, ಸಿದ್ದರಾಮಯ್ಯನೂ ಅಷ್ಟೇ, ಎಲ್ಲ ಅಷ್ಟೇ. ಎಲೆಕ್ಷನ್ಗಿಂತ ಮುಂಚೆ ಒಂದು, ಎಲೆಕ್ಷನ್ ಆದಮೇಲೆ ಇನ್ನೊಂದು, ಎಲ್ಲರೂ ಅದೇ ಗೋಳು. ಈಗೇನು ನಾಳೆಯಿಂದ ನಾಡಿದ್ದು ನೋಡಿ ಗ್ಯಾಸು ಎಲ್ಲ ರೇಟ್ ರೈಸ್ ಆಗುತ್ತೆ, ಪೆಟ್ರೋಲು ಡೀಸೆಲ್ ಬೆಲೆನೂ ರೈಸ್ ಆಗುತ್ತೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಜಾರಕಿಹೊಳಿ. ಪ್ರಧಾನಮಂತ್ರಿಗಳ ಹೇಳಿಕೆ ದಿನದಿಂದ ದಿನಕ್ಕೆ ವಿಚಿತ್ರವಾಗಿ ಬದಲಾಗ್ತಾ ಇದೆ. ಯಾಕಂದರೆ ಚುನಾವಣೆ ಮುಗಿದಿದೆ, ಪಂಚರಾಜ್ಯಗಳ ಚುನಾವಣೆ ಮುಗಿದು ಫಲಿತಾಂಶ ಬಂದ ಮೇಲೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 900 ರೂಪಾಯಿ ಜಾಸ್ತಿ ಆಗಿದೆ. ಈಗ ನಿನ್ನೆ ಹೈದರಾಬಾದ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ ಯುದ್ಧ ನಡೀತಿರುವ ಕಾರಣದಿಂದ ನಾವೀಗ ಆಯಿಲ್ನ ಅಂದರೆ ತೈಲವನ್ನು ಪೆಟ್ರೋಲನ್ನು ಬಳಸೋದನ್ನು ಕಡಿಮೆ ಮಾಡಬೇಕು ಮತ್ತು ಚಿನ್ನವ ಖರೀದಿಯನ್ನು ಕಡಿಮೆ ಮಾಡಬೇಕು, ಅದರ ಜೊತೆಗೆ ವಿದೇಶಿ ಪ್ರಯಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು ಯುದ್ಧ ಆರಂಭ ಆದಾಗ ಈ ಕೊಡದ ಹೇಳಿಕೆ. ಯುದ್ಧ ಆಲ್ರೆಡಿ ಸೀಸ್ ಫೈರ್ ಆಗಿ 25 ದಿನ ಆದಮೇಲೆ ಪ್ರಧಾನಿಗಳು ಈ ರೀತಿ ಹೇಳಿಕೆ ಕೊಡ್ತಿರೋದು ಯಾಕೆ? ಮತ್ತು ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರೋದು, ಕೋವಿಡ್ ಕಾಲದ ಪರಿಸ್ಥಿತಿ ಈಗ ನಿರ್ಮಾಣವಾಗಬಹುದು ಅಂತ ಕೂಡ ಹೇಳ್ತಿದ್ದಾರೆ. ಬನ್ನಿ, ನಮ್ಮ ರಾಜ್ಯದ ಜನರು, ಜನಸಾಮಾನ್ಯರ ಅಭಿಪ್ರಾಯ ಏನಿದೆ, ಪ್ರಧಾನಮಂತ್ರಿಗಳ ಹೇಳಿಕೆ ಸರಿ ಇದೆಯಾ ಅಥವಾ ತಪ್ಪಿದೆಯಾ? ಪ್ರಧಾನಮಂತ್ರಿಗಳೇ ವಿದೇಶಿ ಪ್ರಯಾಣವನ್ನು ಮಾಡ್ತಿರುವಾಗ ದೇಶದ ಜನರಿಗೆ ವಿದೇಶಿ ಪ್ರಯಾಣವನ್ನು ಮಾಡಬೇಡಿ ಅಂತ ಹೇಳ್ತಿರೋದು ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನಾವು ಜನಸಾಮಾನ್ಯರ ಬಾಯಿನಲ್ಲೇ ಕೇಳೋಣ. ಬನ್ನಿ ಹೋಗೋಣ, ಮಾತಾಡ್ಸ್ಕೊಂಬರೋಣ ಅವ್ರನ್ನ. ಒಟ್ಟಿಗೆ ಚಾರ್ಜಿಂಗ್ ಎಲ್ಲ ಹೆಂಗೆ ಎಲೆಕ್ಟ್ರಿಕಲ್ ಬಳಸಬೇಕಾದ್ರೆ ಅದ್ರದ್ದು ಏನು ಆ್ಯಕ್ಷನ್ಸ್ ತೊಗೊತಾರಂತ? ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ? ಇದಾವೆ ಎಲೆಕ್ಟ್ರಿಕಲ್ ಚಾರ್ಜಿಂಗ್ದು. ಒಂದು ವರ್ಷದ ಗೋಲ್ಡೇ ತೊಗೊಬಿಡಂದರೆ ಗೋಲ್ಡ್ ಇಲ್ಲದೆ ಒಂದು ಮದುವೆ ಯಾರಾಗ್ತಾರೆ, ಹೆಣ್ಮಕ್ಳೆಲ್ಲ ಮನೇಲಿ ಇರಬೇಕಾಗತ್ತೆ. ಆಮೇಲೆ ಅವ್ರು ಹೇಳ್ದಂಗೆಲ್ಲ ಆಗಲ್ಲ. ಬಟ್ ಎಲ್ಲ ಅವ್ರು ಏನು ಸಿಸ್ಟಮ್ ಇದೆ ಎಲ್ಲ ಫಾಲೋ ಮಾಡ್ತಾರೆ ಜನ. ಫಾರಿನ್ಗೆ ಹೋಗಿ ಕಡಿಮೆ ಮಾಡಿ ಅಂತಂದರೆ ಇಲ್ಲಿ ಇಂಡಿಯಾದಲ್ಲಿ ಅವ್ರು ಹೇಳಿದ್ರಲ್ಲ ಮೇಕ್ ಇನ್ ಇಂಡಿಯಾ ಅಂತ, ಆ ಥರ ಮೇಕ್ ಇನ್ ಇಂಡಿಯಾ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಯಾರೂ ಫಾರಿನ್ಗೆ ಹೋಗಲ್ಲ ಅವಾಗ. ಚಿನ್ನ ಯಾರ್ಯಾರು ಕೊಳ್ತಾ ಇದ್ದಾರೆ ಅವ್ರಿಗೆ ಏನೇನು ಶಕ್ತಿ ಇದೆ ಅದು ಬಿಟ್ಬಿಡ್ರಿ, ಓಕೆ, ಚಿನ್ನ ಎಕ್ಸೆಪ್ಟ್ ಮಾಡಿಬಿಡೋಣ. ಪೆಟ್ರೋಲು ಗ್ಯಾಸ್ ಅದು ಹೆಂಗ್ರಿ ಬಳಸಬಾರ್ದು? ದಿನ ಅದು ಹೆಂಗೆ ಏನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕಾಗುತ್ತಾ? ಫ್ರ್ಯಾಂಕಾಗಿ ಹೇಳ್ತೀನಿ, ಪೆಟ್ರೋಲ್ ಹೆಂಗೆ ಬಳಸ್ಬಾರ್ದು? ನೋಡಿರಿ, ಪೆಟ್ರೋಲಿಂದ ತಾನೇ ಎಲ್ಲ ಗಾಡಿ ಓಡಾಡೋದು. ಪೆಟ್ರೋಲು ಗ್ಯಾಸು ಇಟ್ಸ್ ಅ ಫ್ಯೂಯಲ್, ಅದು ಏಜೆಂಟ್. ಅದು ನೀವು ಯಾವ ವೆಹಿಕಲ್ ಆಟೋಮೊಬೈಲ್ ರನ್ ಆಗೋದೇ ಇದರಿಂದ. ಸೊ ಅದನ್ನು ಅದು ಹೆಂಗೆ ಕಮ್ಮಿ ಬಳಸ್ಬಿಡ್ತಾರೆ? ಅಂದರೆ ಇವ್ರದ್ದೇ ಅಷ್ಟೊಂದು ಪಾರ್ಟ್ನರ್ ಇದರಲ್ಲೆಲ್ಲ ಇದಿದಾವಲ್ಲ. ಇವ್ರು ಹೆಂಗೆ ಬಂದ್ರಂತೆ? ಗ್ಯಾಸ್ ಹಾಕೊಂಡು ಬಂದ್ರಂತ. ಅಂದರೆ ಫ್ಲೈಟಲ್ಲಿ ವೈಟ್ ಪೆಟ್ರೋಲ್ ಹಾಕೋಬೇಕಂತ. ಫ್ಲೈಟಲ್ಲಿ ವಿದೇಶಕ್ಕೆ ಹೋಗೋದನ್ನು ಕಡಿಮೆ ಮಾಡಿ ಅಂತ ಜನಕ್ಕೆ. ಅಬ್ಬಾ ಈಗ ಸ್ಟಡೀಸು ಇವ್ರು ಸುತ್ತೋದು ಕಮ್ಮಿ ಮಾಡೋಕ್ಕೆ ಹೇಳ್ರಿ ಫಸ್ಟು. ಇವರೇ ಪ್ರಧಾನಿಗಳು ಇವರು ಮಿನಿಸ್ಟ್ರುಗಳು ಓದ್ತಾ ಇದ್ದಾರಲ್ಲ, ಹೋಗಿ ಅದನ್ನು ಕಮ್ಮಿ ಮಾಡೋಕ್ಕೆ ಹೇಳ್ರಿ. ಅಲ್ಲ ಕಂಡ್ರೆ ಅದು ಹೆಂಗ್ರಿ ಓಡಾಡೋ ಕಮ್ಮಿ ಮಾಡೋಕ್ಕಾಗುತ್ತೆ? ಏನು ಟ್ರಿಪ್ ಮಾಡ್ತಾ ಇದ್ದಾರಾ? ಎಲ್ಲರೂ ಓದೋಕೆ ಓಡಾಡ್ತಾರೆ, ಕೆಲ್ಸಕ್ಕೆ ಓಡಾಡ್ತಾರೆ, ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಓಡಾಡ್ತಾರೆ. ಈಗ ಜನ ದಿನ ಬೆಳೆಸೋದೇನು? ಉಪ್ಪು ಅಂದ್ಬಿಟ್ಟು ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ತಾರೆ. ಲಾಸ್ಟಿಗೆ ಉಪ್ಪಿಗೂ ಬಂದುಬಿಡುತ್ತೆ. ಉಪ್ಪು ಗಾಳಿಗೆ, ನೀರಿಗೆ, ಕುಡಿಯೋದಕ್ಕೆ ಎಲ್ಲದಕ್ಕೂ ಬಂದುಬಿಡುತ್ತೆ. ನೋಡಿರಿ, ಬೋರ್ ವಾಟರ್ಗೆ ಇಷ್ಟು ₹1 ಕಾಯಿನ್ ಹಾಕಿ ತಿನ್ನೋದಿಲ್ಲ. ಇವಾಗ ₹10 ಕಾಯಿನೇ ಹಾಕಬೇಕು, ₹11 ಕಾಯಿನ್ ಹಾಕ್ಬಿಟ್ಟು TDS ಮೆನ್ಷನ್ ಆಗಿದೆ. ಹಂಗೆ ಸಪ್ರೇಟ್ ದೇವಸ್ಥಾನದಲ್ಲಿ ಹಂಗೆ ಕ್ಯೂ ಬಿಟ್ಬಿಟ್ಟಿದ್ದಾರೆ. ನನಗೆ ಬಂದಿದ್ದೇನು ಉದ್ದೇಶ? ಆಶ್ರಮಕ್ಕೆ ಬಂದಿರೋದು. ಎಷ್ಟೋ ವರ್ಷದಿಂದ ಮಡಿಕೇರಿಯಲ್ಲಿ ಎಷ್ಟೋ ಒಂದು ಪ್ರವಾಹ ಆಯಿತು, ಅವಾಗ ಬಂದಿದ್ರ. ಇವ್ರು ಶೋಕಿ ಮಾಡೋಕ್ಕೆ ಬರ್ತಾರೆ, ವೋಟ್ ಬ್ಯಾಂಕರ್ ಬರ್ತಾರೆ. ಬಿಟ್ಟಾಕ್ರಿ ಹೋಗ್ಲಿ, ಜಾಸ್ತಿ ಮಾತಾಡಿದ್ರೆ ಫಸ್ಟ್. ನೆನ್ನೆ ಎಷ್ಟೋ ಜನಗಳೇ ಎಕ್ಸಾಮ್ಸ್ಗಳಿದ್ದಾವೆ. ಥ್ಯಾಂಕ್ ಗಾಡ್ ಲಾಸ್ಟ್ ಸಂಡೇ ಬಂದಿಲ್ಲ, ನೀಟ್ ಎಕ್ಸಾಮ್ ಇತ್ತು. ಎಷ್ಟೊಂದು ಜನ IELTS ಎಕ್ಸಾಮ್ ಕಟ್ಟಿರ್ತಾರೆ, ಎಷ್ಟೊಂದು ಜನ ಇನ್ನೇನೋ ಒಂದು ಇಂಟರ್ನ್ಯಾಷನಲ್ ಹೋದಾಗ ಆ ಎಕ್ಸಾಮ್ಸ್ ಕಟ್ಟಿರ್ತಾರೆ. ಫುಲ್ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವು ಯಾವ ಉದ್ದೇಶಕ್ಕೆ? ಬರಲಿ ಬಿಡ್ರಿ, ಡೈರೆಕ್ಟಾಗಿ ಬೇಕಾದ್ರೆ ಅವ್ರು ಬರೋದು ಹೆಂಗೋ ಫಿಕ್ಸ್ ಇತ್ತಲ್ವಾ? ಒಂದು ಏನು ನಾಳೆನೇ ಇನ್ವಿಟೇಷನ್ ಬಂದಿರಲ್ಲ, ಎಲ್ಲಿ ಪ್ಯಾಡ್ ಅವು ಇವು ಮಾಡ್ಕೊಂಡು ಬಿಟ್ಕೊಂಡ್ಬಿಡ್ಲಿ, ಡೈರೆಕ್ಟಾಗಿ ಅಲ್ಲೇ ಬಂದು ನೀನು ಇಳಿದ್ಬಿಡ್ಲಿ. ನಿನ್ನೆ ಎಷ್ಟು ಜನಕ್ಕೆ ತೊಂದರೆ ಇದೆ ಗೊತ್ತಾ? ಸಣ್ಣ ಕಣ್ರಿ, ಈ ಫುಡ್ ಡೆಲಿವರಿ ಮಾಡೋರು, ಅದು ಮಾಡೋರು, ಕೆಲ್ಸಕ್ಕೆ ಹೋಗೋರು, ಸೆಕ್ಯೂರಿಟಿ. ಈಗ 9 ಗಂಟೆಗೆ ಅವನು ಅಟೆಂಡ್ ಆಗಬೇಕು. ಏನು ಪೊಲೀಸರು ಬ್ಯಾರಿಗೇಟ್ ಬರ್ತೀಯ ಗೊತ್ತಾಗಲ್ಲ ಅಂತ ರೇಗಾಡ್ತಾರೆ. ನೋಡಿ, ಹೊಟ್ಟೆ ಉರಿತು ನನಗೆ. ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಫಸ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು
ಈ ಜನರಿಗೆ ಏನು ಕೆಲಸ ಇಲ್ಲ, ಏನು ಇವ್ರು ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ತೊಗೊಂಡು ಬರ್ತಾರೆ, ಅದೆಲ್ಲ ರೇಟ್ ಕಮ್ಮಿ ಮಾಡಿದ್ರೆ ಹುಡುಗರ ಕೆಲಸ ಸಿಕ್ಕಿದ್ರೆ ಎಲ್ಲ ಸುಮಾರು ಇಂಡಿಯಾ ಇಂಪ್ರೂವ್ ಆಗುತ್ತೆ. ಇಂಡಿಯಾನ ಹಾಳು ಮಾಡಿ ಕೊನೆ ತಂದುಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದೊಡ್ಡ ಮಳೆ ಹೊಡಿತಾರೆ. ಈಗ ಕೋಮಾ ಸ್ಟೇಜ್ ಬಂದಿದ್ದೀವಿ. ಇನ್ನೇನು ಮಾಡ್ತಾರೆ ಪ್ರಧಾನಮಂತ್ರಿಗಳು? ಬರೀ ಚಂದ್ರ ತೋರಿಸ್ತಾರೆ ಕೈಲಿ, ಇನ್ನೇನೂ ತೋರಿಸಲ್ಲ ಅವರು. ಸೂರ್ಯ ಚಂದ್ರ ಎಲ್ಲ ಕೈನಲ್ಲಿ ತೋರಿಸ್ತಾರೆ. ಬೆಳಿಗ್ಗೆ ಅಚ್ಚೆ ದಿನ ಆಗ್ತಾನೆ, ಅಚ್ಚೆ ದಿನ ಬರಲ್ಲ. ಅಚ್ಚೆ ದಿನ ಎಲ್ಲಿದೆ ಹುಡುಕ್ಬೇಕು ನೀವು ಗೂಗಲಲ್ಲಿ, ಅದು ಇಲ್ಲ ಅಂತಾನೆ ಗೂಗಲಲ್ಲೂ. ಪರಿಸ್ಥಿತಿ ಈ ಥರ ಇದೆ. ಪ್ರಧಾನಮಂತ್ರಿಗಳು ಏನು ಕೆಲಸ ಮಾಡಲ್ಲ, ಬರೀ ರಾಜಕೀಯ, ಆ ಪಕ್ಷ ಈ ಪಕ್ಷ ಹೊಡೆದು ಎಲ್ಲ ಕರ್ಕೊಂಬಂದು ಸೇಡಿ. ಇಲ್ಲಿ ಕಳ್ಳ ಇರ್ತಾನೆ, ಬಿ ಜೆ ಪಿಗೆ ಬಂದಾಗ ಅವನೇ ಒಳ್ಳೆಯವನಾಗ್ಬಿಡ್ತಾನೆ, 1000 ಕೋಟಿ ತಿಂದಿರ್ತಾನೆ. ಇಲ್ಲಿ 1000 ಕೋಟಿ ತಿಂದೇ ಬರ್ತಾನೆ, ಅಲ್ಲಿ ಒಳ್ಳೆಯವನು. ನೀವೇನು ನಿಮ್ಗೇನಿಗೆ ಬೇಕಾಯ್ತು 1 ಲಕ್ಷ ಕೋಟಿನ ನೀವು ಯಾಕೆ ಬಡ್ಡಿ ಎಲ್ಲ ಲೆಸ್ ಮಾಡಿದ್ರಿ? ಟಾಟಾಗೆ, ಅಂಬಾನಿಗೆ, ಅದಾನಿಗೆ ಯಾಕೆ ನೀವು ಲೆಸ್ ಮಾಡಿದ್ರಿ? ಬಡವ್ರದ್ದು ನೀವು 10 ರೂಪಾಯಿ ಕಟ್ಟಿಲ್ಲ, ನೀವು ನೋಟಿಸ್ ಕಳಿಸ್ತೀರಾ, ಮನೆ ಒಂದು ಟಮ್ ಓಡಿಸ್ತೀರಾ. ಇಡ್ಲಿಗೆ ಕಾಸಿಲ್ಲ, ಫಾರಿನ್ಗೆಲ್ರಿ ಹೋಗ್ತಾರೆ, ಹೋಗಿ ಕಳ್ರೆ ಹೋಗ್ತಾ ಇರೋದು. ನೀರಜ್ ಮೋದಿ ಓಡೋದನ್ನ, ಮಲ್ಲೆ ಓಡೋದನ್ನ ಯಾರು ಓಡಾಡ್ತಾ ಇರೋದು? ಅಲ್ಲ, ಪ್ರಧಾನಿಗಳೇ ಹೆಚ್ಚು ಫಾರಿನ್ ಕಂಟ್ರಿ ಟ್ರಿಪ್ ಮಾಡಿ ಅವ್ರು ಬಿಡ್ರಿ, ಅವ್ರ ಕೆಲಸ. ಅವ್ರಿಗೆ ಹೇಳಿದ್ದು ಸುಳ್ಳು ಅಲ್ವನ್ರಿ? ಸುಳ್ಳು ಬಿಟ್ಟು ಇನ್ನೇನು ಹೇಳಲ್ಲ ಅವರು. 15 ವರ್ಷ ಸುಳ್ಳು ಕೇಳ್ಕೊಂಬರ್ತಾಯಿದ್ವಿ, ಸುಳ್ಳಿನ ಗೋಪುರ ಕಟ್ಟಿದ್ದೀವಿ, ಇನ್ನೇನು ಉಳ್ಕೊಂಡಿದ್ಯಾ? ಅದೆಲ್ಲ ನಾವೇನು ಹೇಳಕ್ಕೆ ಬರಲ್ಲ. ಸುಳ್ಳು ಹೇಳೋರು ಇನ್ನೇನು ಮಾಡಿದ್ರೆ 10 ಸರಿ ಸುಳ್ಳು ಹೇಳಿದ್ರೆ ಅದು ನಿಜ ಆಗಬೇಕು. ನಾವು ಅನುಭವಿಸಿದ್ವಲ್ಲ, ಅದಕ್ಕಿಂತ ಜಾಸ್ತಿ ಅನುಭವಿಸ್ತಾ ಇದ್ದೀವಲ್ರಿ, ಇನ್ನೇನು ಬೇಕು? ಮನೇಲಿ ಹೆಂಗಸ್ರ ಮಕ್ಳು ಬೈತಲ್ಲ ನಿಮಗೆ. ಹಾಂ, ಏನು ಕಡಿಮೆ ಇದೆ? ಈರುಳ್ಳಿ ರೇಟ್ ಏನೋ, ಬೆಳ್ಳುಳ್ಳಿ ರೇಟ್, ಬೆಳೆ ರೇಟ್ ಏನು ಕಮ್ಮಿ ಇದೆಯಾ? ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಹೆಂಗಸ್ರು ಬೈದ್ಬಿಟ್ಟೆ ಒಳಗೆ ಕರ್ಕೊಳ್ಳೋದು. ಆಯಿತಾ? ಈಗ ನಾವು ಉದ್ಧಾರ ಆಗಲ್ಲ. ಇಂಥ ಪ್ರಧಾನಿಗಳಿದ್ರೆ ನಾವು ಉದ್ಧಾರ ಆಗಲ್ಲ. ತಪ್ಪೇ ಅನಿಸ್ತೈತೆ ಸರ್. ಯಾಕೆಂದರೆ ಅವರು ರಾಜಕೀಯದಲ್ಲಿ ದುಡ್ಡು ಮಾಡೋಕ್ಕೂ ನೋಡ್ತಿದ್ದಾರೆ, ಜನರನ್ನ ಹಾಳು ಮಾಡೋಕ್ಕೂ ನೋಡ್ತಿದ್ದಾರೆ. ಇವಾಗ ಇಸ್ರೇಲ್ ಮತ್ತು ಯಾವುದಿದು ಇರಾನ್ಗೆ ವಾರಾಗಿದೆ. ಗ್ಯಾಸ್ ರೇಟು, ಆಟೋದವರು ಗ್ಯಾಸ್ ರೇಟ್ ನೋಡಬೇಕು, 120 ರೂಪಾಯಿ ಇದೆ ಗ್ಯಾಸ್ ರೇಟು. 58 ರೂಪಾಯಿ ಇದ್ದಿರೋ ಗ್ಯಾಸು 120 ರೂಪಾಯಿ ಗ್ಯಾಸ್ ಬಂದು ನಿಂತಿದೆ. ಹೆಂಗೆ ಜೀವನ ಮಾಡೋದು ಹೇಳಿ? ಈ ಎಲೆಕ್ಷನ್ ಮುಗಿದ್ಮೇಲೆ ಕಮರ್ಷಿಯಲ್ದು 900 ರೂಪಾಯಿ ಜಾಸ್ತಿ. 900 ರೂಪಾಯಿ ಜಾಸ್ತಿ ಮಾಡೋರು. ಅದೆಲ್ಲ ಯಾರು ದುಡ್ಡು? ಯಾರು ದುಡ್ಡಲ್ಲಿ ಮಾಡ್ತಿದ್ದಾರೆ? ಎಲ್ಲ ನಮ್ಮ ದುಡ್ಡೆಲ್ಲ. ಇವಾಗ ಒಂದು ಗ್ಯಾಸ್ ಮೇಲೆ ಟ್ಯಾಕ್ಸ್ ಎಷ್ಟು ಮಾಡ್ತಿದ್ದಾರೆ ಗೊತ್ತಾ? ಅದೆಲ್ಲ ಹೇಳ್ಬಾರ್ದು ಸರ್. ಇವಾಗ ಗೋಲ್ಡು ರೇಟ್ ಬಂದು ಒಂದು 2-3 ವರ್ಷದಿಂದ 9,000 ಆಯಿತು, 9,000 7,000 ಆಯಿತು. ಇವಾಗ ಬಂದು 15ರಿಂದ 16,000 ನಿಂತಿದೆ. 1 ವರ್ಷ ಗೋಲ್ಡು ಬಳಸಬೇಡ ಅಂದರೆ ಮದುವೆ ಮಾಡೋರೆಲ್ಲ ಇರ್ತಾರಲ್ಲ ಸರ್, ಹೆಂಗೆ ಮಾಡ್ತಾರೆ ಮದುವೆ ಮಾಡೋರು? ಇವಾಗ ಮದುವೆ ಮಾಡೋ ಕಡೆ ಹುಡುಗಿರ ಕಡೆ ಅಷ್ಟು ಚಿನ್ನ ಹಾಕಿ, ಇಷ್ಟು ಚಿನ್ನ ಹಾಕಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಮೋದಿಯವ್ರು ಬಂದು ಹಾಕ್ಬಿಡ್ತಾರಾ ಆ ಚಿನ್ನನ? ಪೆಟ್ರೋಲ್ ಬೇಕು ಯಾಕೆ ಬಳಸಬೇಡಿ ಅಂತ ಇದ್ದಾರೆ? ಅದೇ ಯಾಕೆ ಬಳಸಬೇಡಿ ಅಂತ ಇದ್ದಾರೆ? ಯಾಕಂದರೆ ಇವರು ಬಂದು ಯುದ್ಧ ತರಿಸ್ತಾ ಇದ್ದಾರೆ. ಬಳಸಬೇಡಿ ಅಂದರೆ ಏನು ಕಾರಣ ಹೇಳಿ? ಯುದ್ಧ ತರಿಸೋಕ್ಕೆ ಬಳಸಬೇಡಿ ಅಂತ ಹೇಳ್ತಿದ್ದಾರೆ. ಇವಾಗ ಇಸ್ರೇಲ್ ಮತ್ತು ಇರಾನ್ಗೆ ಯುದ್ಧ ತರಿಸ್ತಿದ್ದಾರೆ. ಇನ್ನೂ ಆಗುತ್ತೆ, ಇನ್ನೂ ಇದಾಗುತ್ತೆ, ಇದು ಸಾಲ್ವ್. ಇವಾಗ ಅವ್ರು ಎಲ್ಲಿರಬೇಕು? ಓಡಿಸ್ರಿ, ಸಾಲ್ವ್ ಆಗುತ್ತೆ, ನಾವು ಮಾಡ್ತೀವಿ ಅಂತ ಹೇಳ್ತಲ್ಲ ಅವರು ಯುದ್ಧ ತರೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಎಲೆಕ್ಷನ್ ಆದಮೇಲೆ ಈ ಥರ ಸ್ಟೇಟ್ಮೆಂಟ್ಗಳು ಮೋದಿ ಕೊಡ್ತಿದ್ದಾರೆ. ಅಂದರೆ ಎಲೆಕ್ಷನ್ಗಿಂತ ಮೊದಲು ಏನು ಮಾತಾಡ್ತಿದ್ದಿಲ್ಲ, ಸೈಲೆಂಟ್ ಆಗಿದ್ರು. ಎಲೆಕ್ಷನ್ ಆದಮೇಲೆ ಮೋದಿನೂ ಅಷ್ಟೇ, ಸಿದ್ದರಾಮಯ್ಯನೂ ಅಷ್ಟೇ, ಎಲ್ಲ ಅಷ್ಟೇ. ಎಲೆಕ್ಷನ್ಗಿಂತ ಮುಂಚೆ ಒಂದು, ಎಲೆಕ್ಷನ್ ಆದಮೇಲೆ ಇನ್ನೊಂದು, ಎಲ್ಲರೂ ಅದೇ ಗೋಳು. ಈಗೇನು ನಾಳೆಯಿಂದ ನಾಡಿದ್ದು ನೋಡಿ ಗ್ಯಾಸು ಎಲ್ಲ ರೇಟ್ ರೈಸ್ ಆಗುತ್ತೆ, ಪೆಟ್ರೋಲು ಡೀಸೆಲ್ ಬೆಲೆನೂ ರೈಸ್ ಆಗುತ್ತೆ. ಇಷ್ಟು ದಿನ ಎಲೆಕ್ಷನ್ ಇತ್ತು, ಅದಕ್ಕೆ ಬಾಯಿ ಮುಚ್ಕೊಂಡಿದ್ರು. ಈಗ ನಾಳೆ ನೋಡಿ, ಈಗ ನೋಡಿ ಗ್ಯಾಸ್ ಇಲ್ಲ ಅಂತ ಅಂದ್ಬಿಟ್ಟು ಒಂದೊಂದು ಟೀ 10 ರೂಪಾಯಿ, 15 ರೂಪಾಯಿ, 25 ಆಯಿತು, 25 30 ಆಯಿತು. ಈಗ ಇಡ್ಲಿ ಇದ್ದಿದ್ದು 20 ರೂಪಾಯಿ ಇದ್ದಿದ್ದು 25 ರೂಪಾಯಿ ಆಯಿತು. ಗ್ಯಾಸಿನ್ಗಿಂತ ಲೆಕ್ಕ ಏನಾರು ಮಾತಾಡಿದ್ರೆ ಗೌರ್ಮೆಂಟವ್ರು ಯಾರು ಮಾತಾಡೋಲ್ಲ. ಸ್ಟೇಟ್ ಗೌರ್ಮೆಂಟು ಮಾತಾಡ್ತಿಲ್ಲ, ಸೆಂಟ್ರಲ್ಲೂ ಮಾಡ್ತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.